ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅವನಿ ಕ್ರಿಯೇಷನ್. ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಸಿಂಪಲ್ ಡಿಸೈನು ಸಿಂಗಲ್ ಆರ್ಚ್ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಬೇಸಿಕ್ ಡಿಸೈನು, ಬಿಗಿನರ್ಸ್ ಡಿಸೈನ್ ಇದು. ಬಿಗಿನರ್ಸ್ ಇವಾಗ ಏನು ಕಲಿತಾ ಇದ್ದೀರಲ್ಲ ಅವರಿಗೆ ಅಂತಲೇ ಹಾಕ್ತಾಯಿರೋ ಡಿಸೈನ್ ಇದು. ಬಟ್ ಸ್ವಲ್ಪ ಬೀಡ್ಸ್ ಜಾಸ್ತಿ ಹಾಕಿ ಹಾಕ್ತಾಯಿದ್ದೀನಿ. ಸೀರೆ ಬಂದು ಸಖತ್ ಟ್ರೆಡಿಷ್ನಲ್ ಆಗಿದೆ ಫ್ರೆಂಡ್ಸ್. ಇದು ಚೆಕ್ಸ್ ಬ್ರೌನ್ ಕಲರ್, ಡಾರ್ಕ್ ಬ್ರೌನ್ ಕಲರು. ಹಾಗೆ ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಯಾವುದೂ ಬಂದಿಲ್ಲ, ಗೋಲ್ಡ್ ಝರಿ ಬಂದಿದೆ ಅಷ್ಟೇ. ಸೊ ನಾನಿಲ್ಲಿ ಗೋಲ್ಡ್ ಕಲರ್ ಆ್ಯಂಡ್ ಡಾರ್ಕ್ ಬ್ರೌನ್ ಕಲರು ಎರಡು ಕಲರಲ್ಲಿ ಸೇರಿಸಿ ದಾರ ತೊಗೊಂಡು ಡಿಸೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಈ ಡಿಸೈನ್ಗೆ ನಾನಿಲ್ಲಿ ಸೂಜಿ ಬಂದು 10 0.75 mm ತೊಗೊಂಡಿದ್ದೀನಿ. 11 ಬೇಕಾದರೆ ಯೂಸ್ ಮಾಡ್ಕೋಬೋದು. ಹಾಗೆ ಬೀಡ್ಸ್ ಅಷ್ಟೇ, ನಾನಿಲ್ಲಿ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಒಂದು 3 mm ಬೀಡು, ಒಂದು ಅದಕ್ಕಿಂತ ದೊಡ್ಡದಾಗಿರೋ ಮೀಡಿಯಮ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಮಾಲ್ ಬೀಡು ಮತ್ತು ಮೀಡಿಯಮ್ ಬೀಡು. ಬೀಡ್ಸ್ ನಿಮಗೆ ಆಪ್ಷನಲ್ಲು, ನೀವು ಬೇಕಂದರೆ ಬೀಡ್ಸ್ ಯೂಸ್ ಮಾಡ್ಕೋಬೋದು. ನಮಗೆ ಬೇಡ ಬೀಡ್ಸ್ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಬಂದು ಸಿಂಗಲ್ ಕಲರ್ ಸ್ಯಾರಿ ಆಗಿರೋದ್ರಿಂದ, ಇಲ್ಲಿ ಗೋಲ್ಡ್ ಕಲರ್ ಸರಿ ಬಂದಿರೋದ್ರಿಂದ ಗೋಲ್ಡ್ ಬೀಡ್ಸ್ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ ನಾನು ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಅದು 2 ಶೇಪ್ಸ್ ಇರೋದು, 2 ಸೈಜ್ ಇರೋ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಸೀರೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಟೈಮ್ ಲಾಕ್ ಮಾಡಿದ್ದೀನಿ, ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡ್ಕೋತೀನಿ, ಸ್ಟಿಫ್ ಆಗಿರಲಿ ಅಂತ ಹೇಳಿ. ಸೀರೆಗೆ 2 ಟೈಮ್ಸ್ ಲಾಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಇರೋ ಬೀಡು, ಗೋಲ್ಡನ್ ಬೀಡು, ಮೀಡಿಯಮ್ ಸೈಜ್ ಇರೋ ಬೀಡ್ಸ್ನ ನಾನಿಲ್ಲಿ 6 ದಾರದೊಳಗಡೆ ಇನ್ಸರ್ಟ್ ಮಾಡ್ಕೋತೀನಿ. ಇನ್ಸರ್ಟ್ ಮಾಡಿ ಬೀಡನ್ನ ಬೇಕಂದರೆ ಲಾಕ್ ಮಾಡ್ಬೋದು, ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೋಬೋದು. ಎರಡೂ ಥರನೂ ಲಾಕ್ ಮಾಡ್ಬೋದು. ನೋಡಿ, ಸೀರೆಗೆ ಲಾಕ್ ಮಾಡಿದ್ದೀನಿ ಬೀಡನ್ನ. ಇವಾಗ ನೆಕ್ಸ್ಟ್ ಇಲ್ಲಿಂದ 4 ಚೈನ್ ಹಾಕ್ಕೊತಾ ಇದ್ದೀನಿ. 2 3 4 ಚೈನ್ ಹಾಕಿ, 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟಿಫಾಗಿ ಲಾಕ್ ಮಾಡ್ಕೊಳ್ಳೋಣ. ಇದು ಸ್ಟಾರ್ಟಿಂಗ್ ಬೇಸಿಕ್ ಲೈನ್. ಇದು ಇನ್ನೊಂದು ಸ್ಟೆಪ್ ಬರುತ್ತೆ. ಬೇಸಿಕ್ ಲೈನ್ ಆಗಿರೋದ್ರಿಂದ ನೀಟಾಗಿ ಹಾಕ್ಕೋಬೇಕಿದು, ವೇರಿಯೇಷನ್ ಮಾಡಬೇಡಿ. 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕ್ಕೊಂಡಾದಮೇಲೆ ಸೇಮ್ ಅದೇ ಥರ ಬೀಡ್ಸ್ನೇ, ಮೀಡಿಯಮ್ ಆಗಿರೋ ಬೀಡ್, ಗೋಲ್ಡನ್ ಬೀಡು ಮತ್ತೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. 4 ಚೈನ್ ಹಾಕಿದ್ದಾದಮೇಲೆ ಇಲ್ಲಿ ದಾರನೂ ಅಷ್ಟೇ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಲೇಟಾದರೂ ಪರವಾಗಿಲ್ಲ, ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಫೋರ್ ಚೈನ್ ಲಾಕ್ ಮಾಡಿದ ಮೇಲೆ ಸೇಮು ಮೀಡಿಯಮ್ ಆಗಿರೋ ಬೀಡನ್ನ ಲಾಕ್ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನ್ ಹಾಕ್ತಾಯಿದ್ದೀನಿ. 1 2 3 4 4 ಚೈನ್ ಲಾಕ್ ಮಾಡ್ತಾಯಿದ್ದೀನಿ. 4 ಚೈನ್ ಹಾಕಿ ಸೇಮ್ ಸೈಜ್ ಮತ್ತೆ ಬೀಡು, ಅದೇ ಬೀಡ್ನೇ ಸೇಮ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಸೇಮ್ ಸೈಜ್ ಬೀಡ್ ತೊಗೊಂಡು ಮತ್ತೆ ಲಾಕ್ ಮಾಡ್ಕೋತಾ ಇದ್ದೀನಿ ಸೀರೆಗೆ. ಮತ್ತು 4 ಚೈನ್ ಹಾಕ್ತಾಯಿದ್ದೀನಿ. 1 2 3 4 ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಸೀರೆಗೆ. ನೋಡಿ, 1 2 3 4 3 ಟೈಮು 4 ಚೈನ್ ಹಾಕಿದ್ದೀನಿ. ಬಟ್ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ 4 ಚೈನ್ ಹಾಕಿದ್ದೀನಲ್ಲ, ಅದ್ರ ಸೈಡ್ಸಲ್ಲಿ 2 ಬೀಡ್ಸು ಮತ್ತು ಮಧ್ಯದಲ್ಲಿ 1 ಬೀಡ್ ಹಾಕ್ತಾಯಿದ್ದೀನಿ. ಈಗ 4 ಚೈನ್ ಹಾಕಿದ್ದಾದಮೇಲೆ ಫ್ರೆಂಡ್ಸ್, ನಾನಿಲ್ಲಿ ಒಂದು 3 mm ಬೀಡ್ ಹಾಕ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ. ನೆಕ್ಸ್ಟ್ ಮತ್ತು ಒಂದು ಅದಕ್ಕಿಂತ ಸ್ವಲ್ಪ ಸೈಜ್ ದೊಡ್ಡದಾಗಿರೋ ಬೀಡು, ಮೀಡಿಯಮ್ ಬೀಡು,
ಇನ್ನೊಂದು ಸ್ಮಾಲ್ ಬೀಡು, ಗೋಲ್ಡನ್ ಬೀಡ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಹಾಕ್ತಾಯಿದ್ದೀನಿ ನಾನಿಲ್ಲಿ. 3 ಬೀಡ್ಸ್ನು ನಾನಿಲ್ಲಿ ಬೀಡ್ಸನ್ನು ಹರಳೆ ದಾರದೊಳಗಡೆ ಸೇರಿಸ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ 3 ಬೀಡ್ಸ್ ಸೇರಿಸ್ತಾ ಇದ್ದೀನಿ. ಸೊ ದಾರ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಹಾಕಿ ಸ್ಟಿಫಾಗಿ ಫಸ್ಟ್ ಒಂದು ಟೈಮು 3 ಬೀಡ್ಸ್ನು ಸೇರಿಸಿ ನೀವು ಈ ಥರ ಲಾಕ್ ಮಾಡ್ಕೊಂಬಿಡಿ ನೋಡಿ. ಲಾಕ್ ಮಾಡಿಕೊಡಿ. ಈ ಥರ ಲಾಕ್ ಮಾಡಿಕೊಂಡು ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಡಿ. ನೋಡಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಮತ್ತೆ 4 ಚೈನ್ 1 2 3 4. 4 ಚೈನ್ ಹಾಕಿದ್ದೀನಿ ನಾನಿಲ್ಲಿ. 4 ಚೈನ್ ಹಾಕಿ ಸೇಮ್ ಸೈಜು ಮೀಡಿಯಮ್ ಸೈಜು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಳ್ಳಿ. ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟಿಫಾಗಿ ಸೀರೆಗೆ ಲಾಕ್ ಮಾಡಿ. ನೆಕ್ಸ್ಟ್ ಮತ್ತೆ 4 ಚೈನ್ 1 2 3 4. 4 ಚೈನ್ ಲಾಕ್, ಸೇಮ್ ಸೈಜು ಮೀಡಿಯಮ್ ಸೈಜ್ ಗೋಲ್ಡನ್ ಬೀಡ್. ನೀವಿಲ್ಲಿ ಸ್ಯಾರಿಲಿ ಸಿಲ್ವರ್ ಕಲರ್ ಬಂದಿತ್ತಂದರೆ ಗೋಲ್ಡನ್ ಬೀಡ್ ಪ್ಲೇಸಲ್ಲಿ ಸಿಲ್ವರ್ ಬೀಡನ್ನ ಯೂಸ್ ಮಾಡ್ಕೋಬೋದು. ಬೀಡ್ ಆಪ್ಷನಲ್, ನಿಮಗೆ ಬೀಡ್ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೀರೆಯಲ್ಲಿ ಯಾವುದೂ ಕಾಂಟ್ರಾಸ್ಟ್ ಕಲರ್ ಬಂದಿಲ್ಲ, ಬರೀ ಗೋಲ್ಡ್ ಬಂದಿದೆ ಅನ್ನೋ ರೀಸನ್ಗೋಸ್ಕರ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ಅಂತ ಗೋಲ್ಡ್ ಬೀಡನ್ನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಮತ್ತು 3 ಚೈನ್ ಹಾಕ್ತಾಯಿದ್ದೀನಿ 1 2 3 4. 3 ಚೈನ್ ಅಲ್ಲ 4 ಚೈನ್ ಹಾಕ್ತಾಯಿದ್ದೀನಿ. ನೀವು ಈ ಪ್ಲೇಸಲ್ಲಿ 3 ಚೈನು ಹಾಕೋಬೋದು. ಇದ್ಯಾಕೆ ಅಂದರೆ ಕುಚ್ಚು ಹಾಕಲಿಕ್ಕೆ ನಾನು ಹಾಕ್ತಾ ಇರೋದು 4 ಚೈನನ್ನು. ನೀವು ಬೇಕಂದರೆ 3 ಚೈನನ್ನು ಹಾಕೋಬೋದು. ಕುಚ್ಚು ಆರಾಮಾಗಿ 3 ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕ್ಬೋದು. ತ್ರೀ ಚೈನ್ ಹಾಕಿ ಮತ್ತು ಸೇಮ್ ಮೀಡಿಯಮ್ ಆಗಿರೋ ಬೀಡನ್ನ ಗೋಲ್ಡನ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ ಈ ಥರ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ ಮೀಡಿಯಮ್ ಆಗಿರೋ ಗೋಲ್ಡ್ ಬೀಡು. ನೆಕ್ಸ್ಟ್ 4 ಚೈನ್ ಮತ್ತು ಬೀಡ್, 4 ಚೈನ್ ಮತ್ತು ಬೀಡ್. ಇಲ್ಲಿ 4 ಚೈನ್ ಹಾಕಿ 3 ಬೀಡ್ ಹಾಕಿದ್ದೀನಿ ಮತ್ತು 3 ಟೈಮ್ 4 ಚೈನ್. ಮತ್ತು ಸೇಮ್ ಇದೇ ಥರನೇ ಕಂಟಿನ್ಯೂ ಮಾಡೋದಷ್ಟೇ ಇಲ್ಲಿ ಸೀರೆ ಫುಲ್ಲು. ಫಸ್ಟ್ ಸ್ಟೆಪ್ಪು ಒಂದು 3 mm ಬೀಡ್, ಇನ್ನೊಂದು ಬಂದು ಒಂದು ಸ್ವಲ್ಪ ದೊಡ್ಡದಾಗಿರೋ ಬೀಡ್ ಗೋಲ್ಡನ್ ಬೀಡ್ ಮತ್ತು 3 mm ಬೀಡ್. ಕುಚ್ಚು ಹಾಕ್ಲಿಕ್ಕೆ 2 ಟೈಮು 4 ಚೈನ್ ಆದಮೇಲೆ ಮತ್ತೊಂದು 4 ಚೈನ್ ಹಾಕ್ಕೊಳ್ಳಿ. ಇಲ್ಲಿ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀವು ಲಾಕ್ ಮಾಡಿಕೊಡಿ. ಒಂದು ಈ ಕಡೆ ಒಂದು ಎಕ್ಸ್ಟ್ರಾ 4 ಚೈನ್, ಈ ಕಡೆ ಒಂದು ಎಕ್ಸ್ಟ್ರಾ 4 ಚೈನ್ ಬರುತ್ತೆ ಅಷ್ಟೇ ಇಲ್ಲಿ ಸೆಕೆಂಡ್ ಇದರಲ್ಲಿ. ಫಸ್ಟಲ್ಲಿ ಮಾತ್ರ ಸ್ಟಾರ್ಟಿಂಗಲ್ಲಿ 3 ಟೈಮ್ 4 ಚೈನ್ ಬರುತ್ತೆ. ಈ ಥರ ಬೀಡ್ 3 ಬೀಡ್ ಹಾಕಿದ ತಕ್ಷಣ 4 ಟೈಮ್ ಬರುತ್ತೆ. 4 ಚೈನ್ 4 ಚೈನ್ ಹಾಕಿದ್ಮೇಲೆ ಇವಾಗ ಒಂದು 3 mm ಬೀಡ್ ಹಾಕ್ತೀನಿ, ಒಂದು ಮೀಡಿಯಮ್ ಬೀಡ್ ಹಾಕ್ತೀನಿ ಮತ್ತು ಒಂದು 3 mm ಬೀಡ್ ಹಾಕ್ತೀನಿ. ಇದು ಬೀಡ್ಸ್ ಜಾಸ್ತಿ ಹಾಕೋದ್ರಿಂದ ಸ್ವಲ್ಪ ಟೈಮು ಡಿಲೇ ಆಗುತ್ತೆ. ಬಟ್ ಡಿಸೈನ್ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಯುನೀಕಾಗಿ ಬರುತ್ತೆ. ನಾವು ಯಾವಾಗಲೂ ಸಿಂಗಲ್ ಆರ್ಚ್ ಹಾಕ್ತಾನೆ ಇರ್ತೀವಿ, ಯು ಶೇಪ್ ಸಿಂಗಲ್ ಆರ್ಚು. ಬಟ್ ಇದು ಸ್ವಲ್ಪ
ಡಿಫ್ರೆಂಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ರಿಚ್ಚಾಗಿ. ನೋಡಿ 3 ಬೀಡ್ಸ್ನ ಸೇರಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮತ್ತೆ 4 ಚೈನ್ ಹಾಕ್ತಾಯಿದ್ದೀನಿ. 2 3 4. ಸೇಮ್ ಇದೇ ಥರನೇ ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೊಳ್ಳಿ ಇವಾಗ. ಮತ್ತು ಇಲ್ಲಿ ಬೀಡ್ ಮತ್ತು 4 ಚೈನ್ ಮತ್ತು ಬೀಡ್ ಮತ್ತು 4 ಚೈನ್, ಇದೇ ಥರನೇ ಫಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಸ್ಟೆಪ್ ಹಾಕಿ ತೋರಿಸ್ತೀನಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಫಸ್ಟ್ ಸ್ಟೆಪ್ಪು ಕಂಪ್ಲೀಟಾಗಿ ಆಗಿದೆ. ಸ್ಟಾರ್ಟಿಂಗಲ್ಲೆಲ್ಲ ಬರೀ 4 ಚೈನು ಮತ್ತು ಬೀಡ್ಸ್ ಅಷ್ಟೇ ಹಾಕಿರೋದು. ಕಂಪ್ಲೀಟಾಗಿ ಆಗಿದೆ. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದು ಆದಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಬೀಡ್ ಇನ್ಸರ್ಟ್ ಮಾಡಿ 4 ಚೈನ್ ಹಾಕಿದ್ದೀನಿ. 4 ಚೈನ್ ಹಾಕಿ ಮತ್ತೆ ಒಂದು ಮೀಡಿಯಮ್ ಆಗಿರೋ ದೊಡ್ಡ ಬೀಡ್ ಹಾಕಿದ್ದೀನಿ, ಗೋಲ್ಡನ್ ಬೀಡು. ಮತ್ತು ಅದಾದಮೇಲೆ 4 ಚೈನ್ ಮತ್ತು ಬೀಡ್ ಮತ್ತು 4 ಚೈನ್ ಮತ್ತು 3 ಚೈನ್ ಹಾಕಿದ್ದೀನಿ, 3 ಬೀಡ್ಸ್ ಹಾಕಿದ್ದೀನಿ ಮತ್ತು 4 ಚೈನ್ ಬೀಡ್. ಅದೇ ಥರನೇ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸಲ್ಲಿ. ಇದು ಸೀರೆ ಕಾಂಟ್ರಾಸ್ಟ್ ಕಲರ್ ಏನಿಲ್ಲದೆ ಇರೋದ್ರಿಂದ ನಾನಿಲ್ಲಿ ಒಂದೇ ಕಲರ್ನೇ ಆರ್ಚ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಬೀಡೇನ ಹಾಕಿದ್ದೀನಲ್ಲ ಅದ್ರ ಕೆಳಗಡೆ 2 ಚೈನ್ ಹಾಕಿಬಿಟ್ಟು ಬೀಡನ್ನ ಕವರ್ ಮಾಡಿದ್ದೀನಿ. 4 ಚೈನ್ ಕೆಳಗಡೆ 4 ಚೈನ್ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಮತ್ತೆ ಸೇಮು ಬೀಡ್ ಕೆಳಗಡೆ 2 ಚೈನ್ ಹಾಕಿ ಕವರ್ ಮಾಡಿಕೊಂಡು 4 ಚೈನ್ ಮತ್ತು ಬೀಡ್ ಕೆಳಗಡೆ 2 ಚೈನ್ ಹಾಕಿ ಕವರ್ ಮಾಡಿದ್ದೀನಿ. ಈಗ 4 ಚೈನಿಂದ ಡೈರೆಕ್ಟಾಗಿ ಆರ್ಚ್ ಹಾಕಿದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ಇದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ, ಇಲ್ಲಿ ತೋರಿಸ್ತೀನಿ ಇವಾಗ. ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟಿಂಗ್ ಪಾಯಿಂಟಿಂದ ನೋಡಿ ಸೀರೆಗೆ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೆಕೆಂಡ್ ಟೈಮು ಟೂಲ್ ಹಾಕಿ ಮಾಡಿರ್ತೀನಲ್ವ ಸ್ಟಾರ್ಟಿಂಗಲ್ಲಿ, ಅದರೊಳಗಡೆ ಹೋಗಿ ಒಂದು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಅಲ್ಲಿಂದ 2 ಚೈನ್ ತೊಗೊಂಡಿದ್ದೀನಿ. ಒಂದು ಬೀಡ್ ಬರುತ್ತೆ ಸ್ಟಾರ್ಟಿಂಗಲ್ಲಿ, ಈ ಬೀಡು. ಬೀಡ್ ಕೆಳಗಡೆ ನೋಡಿ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಇಲ್ಲಿ ಲಾಕ್ ಏನಿರುತ್ತಲ್ವ ಈ ಲಾಕಲ್ಲೇ ಹೋಗ್ಬಿಟ್ಟು ನಾನು ಬೀಡನ್ನ ಲಾಕಲ್ಲೇ ಲಾಕ್ ಮಾಡ್ಕೊತೀನಿ. ಈ ಥರ ಲಾಕ್ ಮಾಡಿಕೊಂಡು ಇದು ಥ್ರೆಡ್ಡು ಬೀಡ್ ಕೆಳಗಡೆ ಹೋಗಲಿ, ಈ ಥರ ಮೇಲೆ ಕಾಣಿಸೋದು ಬೇಡ. ಥ್ರೆಡ್ಡು ಬೀಡ್ ಮೇಲೆ ಬರೋ ಥರ ಥ್ರೆಡ್ನ ಕೆಳಗಡೆ ತಿಳ್ಕೊಂಬಿಡಿ. ಅದಾದಮೇಲೆ ಈಗ 4 ಚೈನ್ ಬರುತ್ತೆ. ಆ 4 ಚೈನ್ ಕೆಳಗಡೆ 4 ಚೈನನ್ನೇ ಹಾಕ್ತೀನಿ. 1 2 1 2 3 4 ನೋಡಿ, 4 ಚೈನ್ ಕೆಳಗಡೆ 4 ಚೈನ್ ಹಾಕಿ ಲಾಕಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ಮತ್ತು ಬೀಡ್ ಕೆಳಗಡೆಯಲ್ಲಿ 2 ಚೈನ್ ಹಾಕ್ತಾಯಿದ್ದೀನಿ. 2 ಚೈನ್ ಹಾಕಿ ಬೀಡನ್ನ ಏನು ಲಾಕ್ ಮಾಡಿದ್ದೀನಲ್ಲ ಅದೇ ಲಾಕಲ್ಲೇ ಹೋಗಿ ಲಾಕ್ ಮಾಡ್ಕೋತೀನಿ. ಇಲ್ಲಿ ಫ್ರೆಂಡ್ಸ್, ನಿಮಗೆ ನಾನು ಮೊದಲೇ ಹೇಳಿದ್ದೆ ಬೀಡ್ಸ್ ಆಪ್ಷನಲ್ ಅಂತ. ನಿಮಗೆ ಬೀಡ್ಸ್ ಬೇಡ ಅಂದರೆ ಜಸ್ಟ್ 4 ಚೈನ್ ಬರುತ್ತೆ ಅಷ್ಟೇ. ಇಲ್ಲಿ ಈ 4 ಚೈನ್, ಈ 4 ಚೈನ್ ಬರುತ್ತೆ. ಆ 4 ಚೈನ್ ಕೆಳಗಡೆ 4 ಚೈನನ್ನು ಲಾಕ್ ಮಾಡ್ಕೋಬೇಕಷ್ಟೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತೆ 4 ಚೈನ್ ಕೆಳಗಡೆ 4 ಚೈನ್ ಹಾಕ್ತಾಯಿದ್ದೀನಿ. ಫೋರ್ ಚೈನ್ ಕೆಳಗಡೆ 4 ಚೈನ್ ಹಾಕಿ ಲಾಕಲ್ಲೇ ಹೋಗಿ ಲಾಕ್ ಮಾಡ್ಕೋತೀನಿ. ಬೀಡ್ ಕೆಳಗಡೆ 2 ಚೈನ್ ಹಾಕ್ತೀನಿ. ಬೀಡ್ ಲಾಕಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿಂದ ನೋಡಿ, ಇವಾಗ ನೋಡಿ ಇಷ್ಟ ಆಗಿದೆ ಇದು. ನೆಕ್ಸ್ಟ್ ಇಲ್ಲಿ ಫಸ್ಟ್ ನಾನು ಇಲ್ಲಿ 4 ಚೈನ್ ಬರುತ್ತೆ. ಈ 4 ಚೈನ್ ಒಳಗಡೆ ಹೋಗಿ 1 ಟೈಮು ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. 1 ಟೈಮು ಲಾಕ್ ಮಾಡ್ಕೊಂಡ್ಬಿಡ್ತೀನಿ.
ಅಂದರೆ 1 ಟೈಮ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊತೀನಿ. ಇದು ಸಿಂಗಲ್ ಆರ್ಚ್, ಇದು ಸಿಂಗಲ್ ಸ್ಟೆಪ್ ಆರ್ಚ್ ಇದು ಬರೋದು, ಡಬಲ್ ಆರ್ಚ್ ಬರಲ್ಲ. ಸೊ ನಾನು ಹಾಗಾಗಿ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ಆರ್ಚ್ಗೆ ಡಬಲ್ ಕ್ರೋಶ ಮಾಡಲ್ಲ. ಡಬಲ್ ಕ್ರೋಶ ಸ್ವಲ್ಪ ಚಿಕ್ಕದಾಗಿ ಪುಟ್ಟದಾಗಿ ಕಾಣಿಸುತ್ತೆ. ತ್ರಿಬಲ್ ಕ್ರೋಶ ಆದರೆ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಕಾಣಿಸುತ್ತೆ. ಬಟ್ ಸಿಂಗಲ್ ಆರ್ಚ್ಗೆ ತ್ರಿಬಲ್ ಕ್ರೋಶನೇ ಚೆನ್ನಾಗಿ ಕಾಣಿಸೋದು. ಸೊ ಹಂಗಾಗಿ ತ್ರಿಬಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿ ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊತಾ ಇದ್ದೀನಿ. ದಾರ ತೊಗೊಂಡು ಇಲ್ಲಿ 3 ಚೈನ್ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ ಇರುತ್ತೆ ಇಲ್ಲಿ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ. ಸೂಜಿ ಮೇಲೆ ದಾರ ತಗೊಂಡು 2 ಟೈಮ್ಸು ಬ್ಯಾಕ್ ಸೈಡಲ್ಲಿ ಇದೊಂದು ದಾರ ಇರುತ್ತೆ 3 ಚೈನ್ ಹಿಂದೆಗಡೆ, ಆ ದಾರದೊಳಗಡೆ ಹೋಗಿ ನಾನು ಒಂದು ದಾರ ಅಂತಂದು ತ್ರಿಬಲ್ ಕ್ರೋಶ ಮಾಡ್ಕೊತೀನಿ. 2 ಲೂಪ್ಸಲ್ಲಿ 1 ಟೈಮ್, ಈ 2 ಲೂಪ್ಸಲ್ಲಿ 1 ಟೈಮ್, ಈ 2 ಲೂಪ್ಸಲ್ಲಿ 1 ಟೈಮ್, 3 ಟೈಮ್ಸ್ ಲಾಕ್ ಮಾಡಿದ್ದೀನಿ. ಸೊ ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ಸೂಜಿ ಮೇಲೆ 2 ಟೈಮ್ಸ್ ದಾರ ತೊಗೊತೀನಿ ಫ್ರೆಂಡ್ಸ್. ಮತ್ತು ಹಿಂದೆ ಬ್ಯಾಕ್ ಸೈಡ್ ಇರೋ ದಾರದೊಳಗಡೆ ಹೋಗಿ ಒಂದು ದಾರ ಅಂತಂದು ಈ ಎರಡರಲ್ಲೊಂದು, ಈ ಎರಡರಲ್ಲೊಂದು, ಈ ಎರಡರಲ್ಲೊಂದು ತ್ರಿಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ನೀವು ಡಬಲ್ ಕ್ರೋಶನ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸಿಂಗಲ್ ಸ್ಟೆಪ್ ಹಾಕ್ತಾ ಇರೋದ್ರಿಂದ ನನಗೆ ತ್ರಿಬಲ್ ಕ್ರೋಶನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಆರ್ಚು ದಾರ ಪೂರ್ತಿಯಾಗಿ ಫಿಲ್ ಆಗೋದಕ್ಕೆ ಒಂದು 14ರಿಂದ 15 ತ್ರಿಬಲ್ ಕ್ರೋಶ ಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು 14 ತ್ರಿಬಲ್ ಕ್ರೋಶ ಹಾಕ್ಕೋತೀನಿ. ಇದಷ್ಟೇ. ನೀವು ಈ ದಾರದೊಳಗಡೆ ಏನು ತ್ರಿಬಲ್ ಕ್ರೋಶ ಮಾಡ್ತಾ ಇದ್ದೀರಲ್ಲ ಅದನ್ನು ಜಾಸ್ತಿ ಎಳೆಯೋಕ್ಕೆ ಹೋಗಬೇಡಿ. ಈ ಥರ ಅದು ಬೀಡ್ ಹತ್ರ ಇದ್ರೇ ದಾರ ಚೆನ್ನಾಗಿ ಆರ್ಚ್ ಚೆನ್ನಾಗಿ ಕಾಣಿಸುತ್ತೆ. ಬಟ್ ತುಂಬ ಡೌನಿಗೆ ಬಂದರೆ ಅಷ್ಟು ಲುಕ್ ಚೆನ್ನಾಗಿ ಅನಿಸಲ್ಲ. ಸೊ ಹಂಗಾಗಿ ಜಾಸ್ತಿ ಎಳೆಯೋದು ಬೇಡ. ನಾನು ಬೀಡ್ ಹಾಕ್ಕೊತಾ ಇಲ್ಲ, ಮತ್ತು ಆರ್ಚ್ಗೆ ಒಂದು ಬೀಡ್ ಹಾಕ್ಬೋದು. 14 ತ್ರಿಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಮಧ್ಯದಲ್ಲಿ 7 ತ್ರಿಬಲ್ ಕ್ರೋಶ ಆದಮೇಲೆ ಬೇಕಾದರೆ ಒಂದು ಬೀಡನ್ನ ನೀವು ಇನ್ಸರ್ಟ್ ಮಾಡ್ಕೋಬೋದು. ಬಟ್ ನಾನು ಇಲ್ಲೇನು ಹಾಕ್ತಾಯಿಲ್ಲ. ನಿಮಗೆ ಬೇಕಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಇದು 14 ತ್ರಿಬಲ್ ಕ್ರೋಶ ಆಗಿದೆ. ಈಗ ಇದನ್ನು ಡೈರೆಕ್ಟಾಗಿ ನಾನಿಲ್ಲಿ 4 ಚೈನ್ ಮೇಲ್ಗಡೆ 4 ಚೈನ್ ಲಾಕ್ ಏನಿದೆ ಅಲ್ವಾ, ಇಲ್ಲಿ ಲಾಕಲ್ಲೇ ಹೋಗ್ಬಿಟ್ಟು 1 ಟೈಮ್ ಲಾಕ್ ಮಾಡ್ಕೊತೀನಿ. ಈ ಥರ ನೋಡಿ, ಆರ್ಚ್ ಈ ಥರ ಕಾಣಿಸುತ್ತೆ. ಇಲ್ಲಿ ನಾನು ಇದು ಕಾಂಟ್ರಾಸ್ಟ್ ಏನಿಲ್ಲ, ಜಸ್ಟ್ ಗೋಲ್ಡ್ ಜರಿ ಆ್ಯಂಡ್ ಬ್ರೌನ್ ಕಲರು ಫುಲ್ಲು ಸ್ಯಾರಿ ಬಂದಿರೋದು. ಸೊ ಹಂಗಾಗಿ ನಾನು ಗೋಲ್ಡ್ ಬೀಡ್ಸ್ನ ಇಲ್ಲಿ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ. ಗೋಲ್ಡ್ ಬೀಡ್ಸೇ ಇಲ್ಲಿ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ನಾನಿಲ್ಲಿ 4 ಚೈನ್ ಸ್ಟಾರ್ಟಿಂಗಲ್ಲಿ, ನೆಕ್ಸ್ಟ್ ಮಧ್ಯಾಹ್ನ 4 ಚೈನ್ 2 ಟೈಮ್ಸ್ ಬಂದಿದೆ ಅಲ್ಲ, ಅಲ್ಲಿ ನಾನು ಆ ಪ್ಲೇಸಲ್ಲಿ ಕುಚ್ಚು ಹಾಕ್ತಾಯಿದ್ದೀನಿ. ಅದು ಗೋಲ್ಡ್ ಕಲರ್ ಥ್ರೆಡ್ಡಿಂದನೇ ಕುಚ್ಚು ಹಾಕ್ತೀನಿ. ಫುಲ್ಲು ಇದು ಸ್ಟಾರ್ಟಿಂಗ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಈ ಥರ ಆರ್ಚ್ ಆಮೇಲೆ ಕುಚ್ಚು ಹಾಕಿ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಇದು ಕ್ರೋಶ ಡಿಸೈನ್ ಹಾಕಿ ಕುಚ್ಚು ಹಾಕಿದ್ದೀನಿ. ಫೈನಲ್ ಆಗಿ ಡಿಸೈನ್ ಈ ಥರ ಕಾಣಿಸ್ತಾ ಇದೆ ನಮಗೆ. ತುಂಬ ನೀಟಾಗಿ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಏನೂ ಸ್ವಲ್ಪನೂ ಡಿಫೆಕ್ಟ್ ಏನು ಅನ್ನಿಸ್ತಾ ಇಲ್ಲ ಆರ್ಚಲ್ಲಿ. ಇಲ್ಲಿ ನೀವು ಡಬಲ್ ಕ್ರೋಶನೂ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಒಂದು ಸ್ಟೆಪ್ ಡಿಸೈನ್ ಮಾತ್ರ ಹಾಕಿದ್ದೀನಲ್ವ, ಒಂದೇ ಸ್ಟೆಪ್ಪಲ್ಲಿ ಕ್ರೋಶ ಬಂದಿರೋದ್ರಿಂದ ತ್ರಿಬಲ್ ಕ್ರೋಶ ಯೂಸ್ ಮಾಡಿದ್ದೀನಿ. ಕುಚ್ಚು ಅಷ್ಟೇ, ಇಲ್ಲಿ 150 ಲೇಯರ್ನ ಡಬಲ್ ಮಾಡ್ಕೊಂಡಿದ್ದೀನಿ. 300 ಲೇಯರ್ಸ್ ಬಂದಿದೆ ಕುಚ್ಚಿಗೆ. ಇಲ್ಲಿ ಕಾಂಟ್ರಾಸ್ಟ್ ಕಲರ್ ಯಾವುದೂ ಇಲ್ಲ, ಗೋಲ್ಡ್ ಕಲರ್ ಜರಿ ಬಂದಿರೋದ್ರಿಂದ ನಾನು ಗೋಲ್ಡ್ ಕಲರಲ್ಲೇ ಥ್ರೆಡ್ಡಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ಗೆ ನೀವು ಅರೌಂಡ್ ಒಂದು 350ವರೆಗೂ ಪ್ರೈಸ್ ಮಾಡ್ಬೋದು. ಇಲ್ಲಿ ಬೀಡ್ಸ್ ಆಪ್ಷನಲ್ಲಿದು, ನಿಮಗೆ ಇಷ್ಟು ಬೀಡ್ಸ್ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಮಧ್ಯದಲ್ಲಿ ಅಷ್ಟೇ ನಾನು
ಸ್ವಲ್ಪ ಡಿಫ್ರೆಂಟಾಗಿ ಬರಲಿ ಅಂತ 3 ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ನೀವಿಲ್ಲಿ 3 ಬೀಡ್ಸ್ ಬದಲು ಒಂದೇ ಒಂದು ಫ್ಲವರ್ ಬೀಡು ಅಥವಾ ಬೇರೆ ಬೇರೆ ಡಿಸೈನ್ಸ್ ಬೀಡ್ನೂ ಸಹಿತ ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಡಿಸೈನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಎಲಿಗೆಂಟ್ ಅನಿಸ್ತಾ ಇದೆ. ಏನು ಹೆವಿ ಅಂತಲೂ ಅನಿಸ್ತಿಲ್ಲ, ತುಂಬ ಸಿಂಪಲ್ ಅಂತಲೂ ಅನಿಸ್ತಿಲ್ಲ, ತುಂಬ ಗ್ರ್ಯಾಂಡ್ ಅಂತಲೂ ಅನಿಸ್ತಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅವನಿ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.